ಪ್ರತ್ಯಕ್ಷಕರೇ, ಅಪ್ ಟು 1,00,000 ಸ್ಕಾಲರ್ಶಿಪ್ ಟಾಟಾ ಕ್ಯಾಪಿಟಲ್ ಫಂಡ್ ನಿಂದ ಈ ಸ್ಕಾಲರ್ಶಿಪ್ ನ ಘೋಷಿಸಲಾಗಿದೆ. ಎಲ್ಲಾ ಡಿಸಿಪ್ಲಿನ್ ವಿದ್ಯಾರ್ಥಿಗಳಿಗೂ ಕೂಡ ಈ ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ನು ಕೆಲವೇ ದಿನಗಳು ಬಾಕಿ ಇದೆ, ಬೇಗ ಅಪ್ಲೈ ಮಾಡಿ. ಪ್ರತ್ಯಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಟಾಟಾ ಕ್ಯಾಪಿಟಲ್ ಫಂಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2025-26 ಇನ್ನು ಕೆಲವೇ ದಿನಗಳಿದೆ, ಬೇಗ ಅಪ್ಲೈ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರು ಇದ್ರೆ ತಕ್ಷಣದಲ್ಲಿ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡ್ಲಿ. ಪ್ರತ್ಯಕ್ಷಕರೇ, ಟಾಟಾ ಗ್ರೂಪ್ ನಿಮ್ಗೆಲ್ಲ ಗೊತ್ತಿದೆ. ಆ ಗ್ರೂಪ್ ಸ್ಕಾಲರ್ಶಿಪ್ ನು ಕೂಡ ಅತ್ಯಂತ ಹೆಚ್ಚಾಗಿ ಕೊಡ್ತಾ ಇದೆ. ಯಾವೆಲ್ಲ ವಿದ್ಯಾರ್ಥಿಗಳು 11ನೇ ತರಗತಿಯಿಂದ ಹೈಯರ್ ಸ್ಟಡಿ ವರೆಗೆ ಎಲ್ಲಾ ಡಿಸಿಪ್ಲಿನ್ ಗಳಲ್ಲಿ ಇದ್ದಾರೋ ಎಲ್ಲರಿಗೂ ಕೂಡ ಈ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ. ಲಾಸ್ಟ್ ಡೇಟ್ ಏನು, ಯಾವ್ಯಾವ ಡಾಕ್ಯುಮೆಂಟ್ ಬೇಕು, ಎಲಿಜಿಬಿಲಿಟಿ ಏನು, ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಎಲ್ಲಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಸ್ಕಾಲರ್ಶಿಪ್ ಇಲ್ಲಿದೆ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಹಾಗೂ ನಾನ್ ಮಾಡ್ತಕ್ಕಂತ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತ್ಯಕ್ಷಕರೇ, ಈಗ ನಾನು ನೇರವಾಗಿ ವೆಬ್ಸೈಟ್ ಗೆ ಹೋಗಿ ಏನೆಲ್ಲ ಡಾಕ್ಯುಮೆಂಟ್ ಗಳು ಬೇಕು, ಯಾವ ರೀತಿಯಾದ ಸ್ಕಾಲರ್ಶಿಪ್ ಅದು ಅಂತಕ್ಕಂಥ ಡೀಟೇಲ್ಸ್ ನ ನಿಮಗ್ ಕೊಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಮುಂದುವರ್ಸೋಣ. ಪ್ರತ್ಯಕ್ಷಕರೇ, ಟಾಟಾ ಕ್ಯಾಪಿಟಲ್ ಫಂಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2025-26 ಅವರು ಕ್ಲಾಸ್ 11-12 ಇಂದ ಜನರಲ್ ಗ್ರಾಜುಯೇಷನ್, ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಪ್ರೋಗ್ರಾಮ್, ಪಾಲಿಟೆಕ್ನಿಕ್, ಡಿಪ್ಲೊಮಾ, ITI ಸ್ಟೂಡೆಂಟ್ ಎಲ್ಲರಿಗೂ ಕೂಡ ಅಪ್ ಟು 80% ಆಫ್ ಕೋರ್ಸ್ ಫೀ ಅನ್ನ ಕೊಡ್ತಾ ಇದ್ದಾರೆ. ಅದು 10,000ದಿಂದ 1,00,000ವರೆಗೂ ಕೂಡ ಸ್ಕಾಲರ್ಶಿಪ್ ನ ಇವರು ನೀಡ್ತಾ ಇದ್ದಾರೆ. ಮೊದಲನೇದಾಗಿ ಟಾಟಾ ಕ್ಯಾಪಿಟಲ್ ಫಂಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಪ್ರೋಗ್ರಾಮ್ಸ್ ಗೆ ನೋಡೋಣ ಬನ್ನಿ. ಇವರು ಎಲಿಜಿಬಿಲಿಟಿಯನ್ನ ಕೇಳ್ತಾ ಇದ್ದಾರೆ. ಇಂಡಿಯನ್ ನ್ಯಾಷನಲ್ ಸ್ಟೂಡೆಂಟ್ ಆಗಿರ್ಬೇಕು. ಇನ್ನು ಸ್ಟೂಡೆಂಟ್ ಹೂ ಹ್ಯಾವ್ ಸೆಕ್ಯೂರ್ಡ್ ಅಡ್ಮಿಷನ್ ಟು ಎ ಪ್ರೊಫೆಷನಲ್ ಡಿಗ್ರಿ ಪ್ರೋಗ್ರಾಮ್ ಇನ್ ಎ ರೆಪ್ಯೂಟೆಡ್ ಗವರ್ನಮೆಂಟ್, ದೆನ್ ಸ್ಟೂಡೆಂಟ್ ಹೂ ಹ್ಯಾವ್ ಸೆಕ್ಯೂರ್ಡ್ ಅಡ್ಮಿಷನ್ ಟು ಎ ಪ್ರೊಫೆಷನಲ್ ಡಿಗ್ರಿ ಪ್ರೋಗ್ರಾಮ್ in a reputed or government recognized university or institution in India. Next, applicant must have secured a minimum 80% of marks. Then the annual family income from all sources must be less than or equal to 2.5 lakh. Then should be enrolled in reputed or government recognized professional institutions. Then students enrolled in professional graduation and post graduation program such as medicine, veterinary medicine, aerospace engineering, quantum physics, astrophysics, architecture, mathematical science, and other specialized science disciplines including biology, botany, zoology, geology, forestry, meteorology, nuclear science, molecular chemistry, genetics, paleontology, anthropology, economics, and international relations. Then children of employees of Tata Capital and body for study are not eligible to apply. ಇನ್ನು ನೋಟನ್ನ ಕೊಡ್ತಾರೆ. ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಎ ಕಾಂಬಿನೇಷನ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್ ಅಂಡ್ ಫೈನಾನ್ಸಿಯಲ್ ಬ್ಯಾಕ್ ಗ್ರೌಂಡ್ ಅಂತಾರೆ. ಬೆನಿಫಿಟ್ಸ್ ಏನು, ಸ್ಕಾಲರ್ಶಿಪ್ ಅಮೌಂಟ್ ಶಲ್ ಬಿ 80% ಆಫ್ ಟ್ಯೂಷನ್ ಫೀ ನಾಟ್ ಎಕ್ಸೀಡಿಂಗ್ ಎ ಮಿನಿಮಮ್ ಆಫ್ 1 lakh ಅಂತ ಹೇಳ್ತಾರೆ. ಇನ್ನು ಡಾಕ್ಯುಮೆಂಟ್ ನ ನೋಡೋದಾದ್ರೆ photo identity proof like Aadhaar, passport size photograph of applicant, income proof, Form 16A or income certificate issued by government authority or salary slip, etc. Next, proof of admission, adರಲ್ಲಿ college or institution ID card, bona fide certificate, etc. Current academic year fee receipt, bank account details of the scholarship applicant, mark sheets or grade card of the preceding class, disability and caste certificate if applicable. ಇಷ್ಟು ಡಾಕ್ಯುಮೆಂಟ್ ನ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಇದರ ಒಂದು ಸ್ಕ್ರೀನ್ ಶಾಟ್ ಬೇಕಾದ್ರೆ ತೆಗೆದುಕೊಂಡು ಇಟ್ಕೊಳ್ಳಿ. ದೆನ್ ಅಪ್ಲೈ ಮಾಡೋದು ಹೇಗೆ ಅಂತಕ್ಕಂಥದ್ದು ನೋಡೋದಾದ್ರೆ ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಈ ವೆಬ್ಸೈಟ್ ಬಂದು ಅಪ್ಲೈ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಬಹುದು. ಸ್ಟೆಪ್ಸ್ ಹೇಗೆ ಅಂತಕ್ಕಂಥ ನೋಡೋದಾದ್ರೆ ಫಸ್ಟ್ ಅಪ್ಲೈ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಲಾಗಿನ್ ಗೆ ಆಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ರಿಜಿಸ್ಟರ್ ಆಗಿರ್ಬೇಕು. ಏನಾದ್ರೂ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ಮೊದಲನೇದಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಲಾಗಿನ್ ಗೆ ಹೋಗಿ
ಐಡಿಯನ್ನ ಹಾಕಿ ಪಾಸ್ವರ್ಡ್ ಅನ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಅಪ್ಲಿಕೇಶನ್ ಫಾರ್ಮ್ ಪೇಜ್ ಅಂತ ಬರುತ್ತೆ, ಅಲ್ಲಿ ಅಪ್ಲಿಕೇಶನ್ ನ ಫಿಲ್ ಮಾಡಿ. ಅಪ್ಲಿಕೇಶನ್ ಫಿಲ್ ಮಾಡುವಾಗ ಶೂರ್ ಆಗಿ ಚೆಕ್ ಮಾಡ್ಕೊಳ್ಳಿ, ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2025-26 ಅಂತ ಇರಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ನ ಹಾಕಿ. ಅಪ್ಲಿಕೇಶನ್ ಹಾಕುವಾಗ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೇಳುತ್ತೆ, ಆ ಒಂದು ಬಟನ್ ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಪ್ರೊಸೀಜರ್ಸ್ ಎಲ್ಲ ಕೇಳ್ತಾ ಹೋಗುತ್ತೆ, ನೀವು ಅದನ್ನ ಫಿಲ್ ಮಾಡಿ ಅಂತಕ್ಕಂಥದ್ದು. ನಂತರದಲ್ಲಿ ರಿಕ್ವೈರ್ಡ್ ಡೀಟೇಲ್ಸ್ ಏನಿದೆ ಎಲ್ಲವನ್ನ ಫಿಲ್ ಮಾಡ್ತಾ ಹೋಗಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆಗೋ ತನಕ. ಫೈನಲ್ ಆಗಿ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿ, ನೀವು ಅವುಗಳನ್ನ ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ದೆನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಅಕ್ಸೆಪ್ಟ್ ಕೊಡಿ ಅಂತ ಕೇಳುತ್ತೆ, ಅಕ್ಸೆಪ್ಟ್ ಕೊಡಿ. ದೆನ್ ಪ್ರಿವ್ಯೂ ಕೇಳುತ್ತೆ, ಪ್ರಿವ್ಯೂವನ್ನ ನೀವು ನೋಡ್ದೇನೆ ಸಬ್ಮಿಟ್ ಮಾಡಬೇಡಿ ಅಪ್ಲಿಕೇಶನ್ ನ. ಪ್ರಿವ್ಯೂ ಎಲ್ಲ ನೀಟಾಗಿ ನೋಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಆಗಿ ನೀವು ಫಿಲ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಆ ನಂತರದಲ್ಲಿ ಸಬ್ಮಿಟ್ ಮಾಡಿ. ಪ್ರೀತಿವೀಕ್ಷಕರೇ, ಹೀಗೆ ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬೇಕು. ಈಗ ನಾವು ಸ್ಪೆಷಲೈಸ್ಡ್ ಡಿಸಿಪ್ಲಿನ್ಗೆ ನೋಡಿದೀವಿ, ಇನ್ನು ಉಳಿದ ಕೋರ್ಸ್ಗಳಿಗೆ ಅದನ್ನು ಕೂಡ ನೋಡ್ಬಿಡೋಣ ಬನ್ನಿ. ಈಗ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಜನರಲ್ ಗ್ರಾಜುಯೇಷನ್, ಅದರಲ್ಲಿ ಪಾಲಿಟೆಕ್ನಿಕ್, ಡಿಪ್ಲೊಮಾ, ITI ಸ್ಟೂಡೆಂಟ್ಸ್, ಇವ್ರಿಗೆ ಎಲಿಜಿಬಲ್ ಏನು? ಇಂಡಿಯನ್ ನ್ಯಾಷನಲ್ ಸ್ಟೂಡೆಂಟ್ ಆಗಿರಬೇಕು ಒಂದು. ಎರಡನೇದು ಸ್ಟೂಡೆಂಟ್ ಕರೆಂಟ್ಲಿ ಎನ್ರೋಲ್ಡ್ ಇನ್ ಅಂಡರ್ ಗ್ರಾಜುಯೇಟ್ ಡಿಗ್ರಿ ಪ್ರೋಗ್ರಾಮ್, ಎಕ್ಸಾಂಪಲ್ BCom, BSc, BE, BA, ಎಕ್ಸೆಟ್ರಾ, ಆರ್ ಡಿಪ್ಲೊಮಾ ಆರ್ ITI ಕೋರ್ಸಸ್ at a recognized institution in India. ನಂತರದಲ್ಲಿ ಅಪ್ಲಿಕೆಂಟ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಅಟ್ ಲೀಸ್ಟ್ 60% of marks in the preceding class, semester or academic year. Then the annual family income from all sources must be less than or equal to 2.5 lakh. Then must be pursuing education from a recognized college, university or technical institution in India. Then ಕೊನೆದು ಲಾಸ್ಟ್ ಏನು ಕ್ರೈಟೀರಿಯಾ ಆಯ್ತೋ ಅದೇ ಇದೆ ಅಂತಕ್ಕಂಥದ್ದು. ಇನ್ನು ಬೆನಿಫಿಟ್ಸ್ ಬಂದ್ಬಿಟ್ರೆ, ಸ್ಟೂಡೆಂಟ್ ಸ್ಕೋರಿಂಗ್ 60% to 80%, ಅವ್ರಿಗೆ ಅಪ್ ಟು 80% ಆಫ್ ಟ್ಯೂಷನ್ ಫೀ ಆರ್ ಕೋರ್ಸ್ ಫೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ವಿಚ್ ಎವರ್ ಇಸ್ ಲೆಸ್ ಕೊಡ್ತಾ ಹೋಗ್ತಾರೆ, ಆರ್ 12,000 ಕೊಡ್ತಾರೆ. ಇದರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನ ಕೊಡ್ತಾರೆ. 12,000 ಕೊಡ್ತಾರೆ, ಆರ್ ನಿಮ್ ಫೀಸ್ ಏನಾದ್ರು ಕಟ್ಟಿರೋದು ಕಡಿಮೆ ಇದ್ರೆ ಅದನ್ನ ಕೊಡ್ತಾರೆ. ಎರಡನೇದಾಗಿ ಸ್ಟೂಡೆಂಟ್ ಸ್ಕೋರಿಂಗ್ 81% to 90%, ಇವ್ರಿಗೆ ಅಪ್ ಟು 80% ಆಫ್ ಟ್ಯೂಷನ್ ಫೀ ಆರ್ ಕೋರ್ಸ್ ಫೀ ಅನ್ನ ಕೊಡ್ತಾರೆ, ಆರ್ 15,000 ಅನ್ನ ಕೊಡ್ತಾರೆ. ಯಾವುದು ಕಡಿಮೆ ಇರುತ್ತೋ ಅದನ್ನ ಕೊಡ್ತಾರೆ. ಇನ್ನು ಸ್ಟೂಡೆಂಟ್ ಸ್ಕೋರಿಂಗ್ 91% ಎಬೋ ಇದ್ರೆ ಅವ್ರಿಗೆ ಅಪ್ ಟು 80% ಆಫ್ ಟ್ಯೂಷನ್ ಫೀ ಆರ್ ಕೋರ್ಸ್ ಫೀ ಅನ್ನ ಕೊಡ್ತಾರೆ, ಅಥವಾ 18,000 ಅನ್ನ ಕೊಡ್ತಾರೆ. ಇದರಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದನ್ನ ಕೊಡ್ತಾರೆ. ಹಾಗಾದ್ರೆ ಇಲ್ಲಿ ಪರ್ಸೆಂಟೇಜ್ ಅನ್ನ ಹೇಳ್ತಿದ್ದಾರೆ. ಯಾವುದರ ಪರ್ಸೆಂಟೇಜು ಅಂತ ಹೇಳಿದ್ರೆ, ಈಗ ಸ್ಟಡಿ ಮಾಡ್ತಿರ್ತಕ್ಕಂಥ ಕೋರ್ಸ್ ಅಲ್ಲ, ನೀವು ಹಿಂದಿನ ಕೋರ್ಸ್ ಅಲ್ಲಿ ಯಾರೆಲ್ಲ ಈ ಪರ್ಸೆಂಟೇಜ್ ಒಳಗಡೆ ಇರ್ತಾರೋ ಅವ್ರಿಗೆ ಒಂದು ಕ್ರೈಟೀರಿಯಾನ ಮಾಡಿದ್ದಾರೆ, 12, 15, 18 ಅಂತ. ಆ ರೀತಿಯಲ್ಲಿ ನಿಮಗೆ ಸ್ಕಾಲರ್ ನ ಕೊಡ್ತಾ ಹೋಗ್ತಾರೆ. ಇನ್ನು ಡಾಕ್ಯುಮೆಂಟ್ ಆಲ್ಮೋಸ್ಟ್ ಆಲ್ ಲಾಸ್ಟ್ ಡಾಕ್ಯುಮೆಂಟ್ ಏನಿತ್ತೋ ಅದೇ ರೀತಿ ಇದೆ. ಇದಕ್ಕೆ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ, ನೀವು ಬೇಕಾದ್ರೆ ನೋಡ್ಕೋಬಹುದು. ಇನ್ನು ಹೌ ಟು ಅಪ್ಲೈ ಕೂಡ ಸೇಮ್ ಪ್ರೊಸೀಜರ್ಸ್ ಇದೆ, ಅದೇ ರೀತಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಲಾಸ್ಟ್ ಟೈಮ್ ನಾನು ಏನನ್ನ ಹೇಳಿದ್ದೀನಿ ಅದೇ ರೀತಿ. ಇನ್ನು ನಂತರದ ಯಾವ ಕೋರ್ಸ್ ಗಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಕ್ಲಾಸ್ 11 and 12 ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ. ಇವ್ರಿಗೆ ಎಲಿಜಿಬಿಲಿಟಿ ಏನು? ಇಂಡಿಯನ್ ನ್ಯಾಷನಲ್ ಸ್ಟೂಡೆಂಟ್ ಆಗಿರಬೇಕು, ಸ್ಟೂಡೆಂಟ್ ಕರೆಂಟ್ಲಿ ಎನ್ರೋಲ್ಡ್ ಇನ್ ಕ್ಲಾಸಸ್ 11 or 12 at a recognized education institution in India. In ನಂತರದಲ್ಲಿ applicants must have secured at least 60% marks in the preceding academic year. In next to the annual family income from all sources must be less than or equal to 2.5 lakh. Must be studying at a recognized board or institution in India. In ಕೊನೆದಾಗಿ ಚಿಲ್ಡ್ರನ್ಸ್ ಎಂಪ್ಲಾಯಿ ಆಗಿರಬಾರ್ದು, ಟಾಟಾ ಕ್ಯಾಪಿಟಲ್ ಅಂಡ್ ಬಡಿ ಫಾರ್ ಸ್ಟಡಿಯಲ್ಲಿ. ಇನ್ನು ಬೆನಿಫಿಟ್ಸ್ ನ ನೋಡೋದಾದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ, ಅದಕ್ಕೆ ನಾನು ಇದನ್ನು ಕೂಡ ಓದ್ಬಿಡ್ತೀನಿ ಬನ್ನಿ. ಸ್ಟೂಡೆಂಟ್ ಸ್ಕೋರಿಂಗ್ 60 to 80%, ಇವ್ರಿಗೆ ಅಪ್ ಟು 80% ಆಫ್ ಟ್ಯೂಷನ್ ಫೀ ಆರ್ ಕೋರ್ಸ್ ಫೀ ಆರ್ 10,000 ವಿಚ್ ಅವರ್ ಇಸ್ ಲೆಸ್ ಅಂತ ಹೇಳ್ತಾರೆ. ಸ್ಟೂಡೆಂಟ್ ಸ್ಕೋರಿಂಗ್ 81% to 90%, ಅವ್ರಿಗೆ
up to 80% of tuition fee or course fee or 12,000 whichever less. Students scoring 91% above ಅವ್ರಿಗೆ up to 80% of tuition fee or course fee or 15,000 whichever less ಅಂತ ಹೇಳ್ತಾರೆ. ಇನ್ನು ಡಾಕ್ಯುಮೆಂಟ್ ಕೂಡ ಆಲ್ಮೋಸ್ಟ್ ಆಲ್ ಸೇಮ್ ಇದೆ, ನೀವೊಂದು ಸ್ಕ್ರೀನ್ ಶಾಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಹೌ ಟು ಅಪ್ಲೈ ಕೂಡ ಸೇಮ್ ಇದೆ, ಅದೇ ರೀತಿನಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತಕ್ಕಂಥದ್ದು. ಪ್ರೀತಿ ವೀಕ್ಷಕರೇ, ಟಾಟಾ ಅವರು ಒಂದು ಒಳ್ಳೆ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ, ಮಿಸ್ ಮಾಡ್ದೇನೆ ಹಾಕಿ. ಟೈಮು ತುಂಬಾ ಕಡಿಮೆ ಇರೋದ್ರಿಂದ ನೀವು ಈ ಅಪ್ಲಿಕೇಶನ್ ನ ಬೇಗ ಹಾಕ್ಬೇಕು. ಹಾಗಾದ್ರೆ ಲಾಸ್ಟ್ ಡೇಟ್ ಯಾವುದು ಅಂತ ಕೇಳೋದಾದ್ರೆ ಇದೇ ತಿಂಗಳು ಅಂದ್ರೆ ಫೆಬ್ರವರಿ 28, 2026. ಇನ್ನು ಒಂದು 4 ದಿನ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಜೊತೆಗೆ ನಿಮ್ಮ ಸ್ನೇಹಿತರುಗಳಿಗೂ ಕೂಡ ಈ ಸ್ಕಾಲರ್ಶಿಪ್ ಸಿಗುತ್ತೆ, ಯಾವುದೇ ವರಿ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ. ಆ ದಿಸೆಯಿಂದಾಗಿ ಅವ್ರಿಗೂ ಕೂಡ ಈ ವಿಡಿಯೋನ ಬೇಗ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಏನಾದ್ರು ಕೇಳಬೇಕು ಹೇಳಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.